ಬರಬೇಕು ಅಂತ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಆಗ್ರಹ ಮಾಡ್ತಾ ಇದ್ದಾರೆ. ಇವತ್ತು ಜನತೆಯ ಭಾವನೆ ಈ ಸರ್ಕಾರ ಹೋಗಬೇಕು ಅನ್ನೋದಿದೆ. ಬಟ್ ಅಂತ ಪರಿಸ್ಥಿತಿ ಇದೆಯಾ? ಕಾನೂನು ಸುವ್ಯವಸ್ಥೆ ಚೆನ್ನಾಗೇ ಇದೆ ಅಲ್ಲ ಸರ್? ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ. ಪೊಲೀಸ್ ಅಧಿಕಾರಿಗಳೇ ಇವತ್ತು ಪ್ರಾಣ ಕಳ್ಕೊತಾ ಇದ್ದಾರೆ. ನಿಮಗಿಂತ ಮುಂಚೆ ಹೋಗಿ ಜನಾಂದೋಲನ ಮಾಡ್ತೀವಿ, ಪ್ರಶ್ನೆ ಕೇಳ್ತೀವಿ ಅಂತೆಲ್ಲ ಹೋಗ್ತಾ ಇದಾರಲ್ಲ ಸರ್ ಇವರು? ಅವರು ಜನಾಂದೋಲನ ಕಾರ್ಯಕ್ರಮ ಏನಕ್ಕೆ ಮಾಡ್ತಾ ಇದ್ದಾರೆ? ಪ್ರಶ್ನೆ ಮಾಡಬೇಕಾದರೂ ವಿರೋಧ ಪಕ್ಷದಲ್ಲಿ ನಾವು ಮಾಡ್ತೀವಿ. ಅದನ್ನು ಸರಿಪಡಿಸಬೇಕಾದದ್ದು ಕಾಂಗ್ರೆಸ್ ಸರ್ಕಾರದ ಕ್ರಮ. ಕುಮಾರಸ್ವಾಮಿ ಅವ್ರ ಮಂಡ್ಯ ಕಾಲಿಟ್ರು, ಮಳೆ ಬಂತು ಅಂತ ಜನ ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರಿಗೆ ಮಂಡ್ಯ ಜಿಲ್ಲೆಯ ಜನ ಆಶೀರ್ವಾದ ಮಾಡಿದ ನಂತರ ಬಹುಶಃ ಈ ಬಾರಿ ನಮ್ಮ ರೈತ ಬಂಧುಗಳಿಗೆ ಯಾವುದೇ ರೀತಿಯ ಕೃಷಿಯ ಒಂದು ಚಟುವಟಿಕೆಗೆ ಸಮಸ್ಯೆ ಇಲ್ಲದೆ ಉತ್ತಮವಾದಂಥ ರೀತಿಯಲ್ಲಿ ಚಟುವಟಿಕೆಯಲ್ಲಿ ಭಾಗವಹಿಸಲಿಕ್ಕೆ ಅನುಕೂಲ ಆಗಿದೆ. ಅದರ ಜೊತೆಗೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ 125 ವರ್ಷಗಳ ಸಮಸ್ಯೆ ಅದು ಪರಿಹಾರ ದೊರಕಬೇಕಾಗಿದೆ ಶಾಶ್ವತವಾಗಿ. ಅದು ಸ್ವಲ್ಪ ಸಮಯ ಬೇಕು, ಅದಕ್ಕೂ ಒಂದು ಪರಿಹಾರ ದೊರಕ್ತದೆ. ಇವತ್ತು ಯಾವುದೇ ರೀತಿಯ ಈ ವರ್ಷ ಸಮಸ್ಯೆ ಇಲ್ಲದೆ ನೀರಿನ ಸೌಲಭ್ಯಗಳು ಎರಡೂ ರಾಜ್ಯಕ್ಕೂ ದೊರಕಿದೆ. ಮೊನ್ನೆ 2ನೇ ತಾರೀಕು ತಮಿಳುನಾಡಿನಲ್ಲಿ ಅಲ್ಲಿಯ ರೈತ ಮುಖಂಡರುಗಳು ಅಲ್ಲಿ ತಮಿಳುನಾಡಿನಲ್ಲಿ ಮತ್ತೊಂದು ಜಲಾಶಯ ಕಟ್ಟಬೇಕು ಅಂತ ಒತ್ತಾಯ ಆಗಿದ್ದಾರೆ. ಮೊನ್ನೆ ನಾವು ಬಿಟ್ಟಿರ್ತಕ್ಕಂಥ ನೀರು ಸಮುದ್ರಕ್ಕೆ ಹರಿದೋಗಿದೆ. ಅದರ ಬಗ್ಗೆ ತಮಿಳುನಾಡಿನ ರೈತರು ಹೇಳ್ತಾ ಇದ್ದಾರೆ ಮತ್ತೊಂದು ಜಲಾಶಯ ಆಗಬೇಕು ಅಂತ ಹೇಳಿ. ಇವತ್ತು ಕಾಂಗ್ರೆಸ್ ನಾಯಕರು ನನ್ನ ಮೇಲೆ ಚರ್ಚೆ ಏನು ಮಾಡ್ತಾರೆ? ಮೊದಲು ಅವರ ಪಾರ್ಟ್ನರ್ಸ್ ಏನಿದ್ದಾರೆ, ಅಲಯನ್ಸ್ ಪಾರ್ಟ್ನರ್ಸು, ತಮಿಳುನಾಡಿಗೆ ಹೋಗಿ ಇರ್ತಕ್ಕಂಥ ವಾಸ್ತವಾಂಶ ಏನಿದೆ, ಇವತ್ತು ನೀರು ಸಮುದ್ರಕ್ಕೆ ಹರಿದೋಗಿರ್ತಕ್ಕಂಥದ್ದೇನಿದೆ ಅದನ್ನು ತಡೆ ಹಿಡಿದಿದ್ದರೆ 2 ವರ್ಷ ಪ್ರಾಬ್ಲಮ್ ಇರಲಿಲ್ಲ. ಇವತ್ತು ಅದನ್ನು ಸರಿಪಡಿಸಿ ಕೇಂದ್ರ ಸರ್ಕಾರದಿಂದ ಅನುಮತಿ ಕೊಡೋದು ನಾವು ಕೊಡಿಸ್ತೀವಿ. ತಮಿಳುನಾಡನ್ನು ಒಪ್ಸೋದು ನಿಮ್ಮ ಜವಾಬ್ದಾರಿ. ಅದನ್ನೇ ನಾನು ಹೇಳ್ತಾ ಇರೋದು. ಸರ್, ಈಗ ರಾಷ್ಟ್ರಪತಿ ಆಳ್ವಿಕೆ ಬರಬೇಕು ಅಂತ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಆಗ್ರಹ ಮಾಡ್ತಾ ಇದ್ದಾರೆ. ಅಂತ ಪರಿಸ್ಥಿತಿ ಇದೆಯಾ ಈಗ ರಾಜ್ಯದಲ್ಲಿ? ಇಲ್ಲ, ಕರ್ನಾಟಕದಲ್ಲಿ ಒಂದು ಜನಪರವಾದ ಸರ್ಕಾರ ಬರಲಿ ಅಂತ ಒಂದು ಜನತೆಯ ಆಶೀರ್ವಾದ ಏನು ಮಾಡಿದ್ರು. ಆದರೆ ಜನತೆಗೆ ದ್ರೋಹ ಬರೆದಿದ್ದಾರೆ. ನಾಡಿನ ಜನತೆಗೆ ಉಪಯೋಗ ಆಗ್ತಕ್ಕಂಥ ಸಾರ್ವಜನಿಕ ಹಣವನ್ನು ಲೂಟಿ ಮಾಡ್ತಾ ಇರ್ತಕ್ಕಂಥದ್ದೇನಿದೆ, ಈ ಹಿನ್ನೆಲೆಯಲ್ಲಿ ಇವತ್ತು ಜನತೆಯ ಭಾವನೆ ಈ ಸರ್ಕಾರ ಹೋಗಬೇಕು ಅನ್ನೋದಿದೆ. ಆ ನಿಟ್ಟಿನಲ್ಲಿ ಇವತ್ತು ಚರ್ಚೆಗಳು ನಡೀತಾ ಇದೆ ಸರ್. ಬಟ್ ಅಂತ ಪರಿಸ್ಥಿತಿ ಇದೆಯಾ? ಕಾನೂನು ಸುವ್ಯವಸ್ಥೆ ಚೆನ್ನಾಗೇ ಇದೆ ಅಲ್ಲ ಸರ್? ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ. ಪೊಲೀಸ್ ಅಧಿಕಾರಿಗಳೇ ಇವತ್ತು ಪ್ರಾಣ ಕಳ್ಕೊತಾ ಇದ್ದಾರೆ. ಪೊಲೀಸ್ನವರಿಗೆ ರಕ್ಷಣೆ ಕೊಡದೇ ಆಗದೇ ಇರ್ತಕ್ಕಂಥದ್ದು ಇವತ್ತು ಜನಸಾಮಾನ್ಯರ ರಕ್ಷಣೆ ಸರ್ಕಾರದಿಂದ ಕೊಡಲಿಕ್ಕೆ ಸಾಧ್ಯವಾ? ಇದು ಜನತೆ ಇವತ್ತು ಪ್ರಶ್ನೆ ಮಾಡ್ತಾ ಇರೋದು. ಅಲ್ಲ ಸರ್, ನಿಮಗಿಂತ ಮುಂಚೆ ಹೋಗಿ ಜನಾಂದೋಲನ ಮಾಡ್ತೀವಿ, ಪ್ರಶ್ನೆ ಕೇಳ್ತೀವಿ ಅಂತೆಲ್ಲ ಹೋಗ್ತಾ ಇದಾರಲ್ಲ ಸರ್ ಇವರು? ಇವ್ರಿಗೆ ಯಾವ ಎಫೆಕ್ಟ್? ಯಾವ ಜನಗಳ ಕಷ್ಟ ಕೇಳಿದ್ದಾರೆ? ಅವರಿಗೆ ಬೇಕೇ ಇಲ್ಲ ಅದು. ಅವರು ಜನಾಂದೋಲನ ಕಾರ್ಯಕ್ರಮ ಏನಕ್ಕೆ ಮಾಡ್ತಾ ಇದ್ದಾರೆ? ಏನಕ್ಕೆ? ಈಗ ನಮ್ಮನ್ನು ಜನ ಓಟ್ ಕೊಟ್ಟಿರೋದು ನಮ್ಮನ್ನು ಪ್ರಶ್ನೆ ಮಾಡೋಕ್ಕಲ್ಲ, ತಪ್ಪಾಗಿರೋದನ್ನು ಸರಿಪಡಿಸ್ಲಿಕ್ಕೆ. ಪ್ರಶ್ನೆ ಮಾಡಬೇಕಾದರೂ ವಿರೋಧ ಪಕ್ಷದಲ್ಲಿ ನಾವು ಮಾಡ್ತೀವಿ. ಅದನ್ನು ಸರಿಪಡಿಸಬೇಕಾದದ್ದು ಕಾಂಗ್ರೆಸ್ ಸರ್ಕಾರದ ಕ್ರಮ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.